ನೋಡಿ, ಇದು ಚಾಮರಾಜನಗರ, ಇದಕ್ಕೆ ಸಂಬಂಧಪಟ್ಟಾಗ ಇರುಬಸಮಿ ದೇವಸ್ಥಾನ. ಈ ದೇವಸ್ಥಾನದ ಮುಂಭಾಗದಲ್ಲಿ ನೋಡಿ, ಈ ಕಡೆ ಬರ್ತಾನೆ ಅಂತಂದರೆ ನೋಡಿ ಈ ಥರ ತೊಂದರೆ ಆಗ್ತದೆ. ಯಾರೂ ಆರನ್ನು ನೋಡಿಯಲ್ಲ, ಮತ್ತು ಈ ಕಡೆ ಬರೋರು ಆರು ನೋಡಿಯಲ್ಲ, ಆ ಕಡೆ ಬರೋರು ಆರು ನೋಡಿಯಲ್ಲ. ನೋಡಿ, ಏಕ ಹಿಂಗೆ ನುಗ್ಗಿ ಯಾರಿಗೆ ಹೆಚ್ಚು ಕಮ್ಮಿ ಆಗಿ ಮೊದಲೇ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಂದು ಸಾವಾಗಿದೆ. ಆಕ್ಸಿಡೆಂಟ್ ಆಗ್ಬಿಟ್ಟು ನೋಡಿ ಈ ಥರ ಬರ್ತಾರೆ, ಫುಲ್ ಲೆಫ್ಟ್ಗೆ ಹೋಗ್ತಾರೆ. ಫುಲ್ ಲೆಫ್ಟ್ಗೆ ಹೋದಾಗ ಏನು ಮಾಡ್ತಾರೆ, ಒಬ್ರಿಗೊಬ್ರು ಗುದ್ಕೋತಾರೆ. ನೀವು ನೋಡ್ತಿರ್ಬೋದು, ಈಗ ನಾನು ತೋರಿಸ್ತಿರ್ತೀನಿ ನೋಡಿ. ಈ ಥರ ಬರ್ತಾರೆ, ಹಿಂಗೆ ನಡ್ಕೊಂಬರೋರು ಆ ಕಡೆ ಈ ಕಡೆ ಪಾಸ್ ಆಗ್ಬೇಕಾದ್ರೆ ಮಾಡ್ಕೊಂಡು ಪಾಸ್ ಆಗೋಲ್ಲ. ಆರು ನೋಡಿದ್ರು ಅಷ್ಟೇ ನೋಡಿ. ಅವ್ರ ಪಡೆಗೆ ಅವ್ರು ಹೋಯ್ತಾರೆ, ಇವ್ರ ಪಡೆಗೆ ಇವ್ರು ಬರ್ತಾರೆ. ಯಾರು ಗುದ್ಕೊಂಡು ಹೆಚ್ಚಿಕೊಂಬ ಯಾರು ಜವಾಬ್ದಾರಿ ಆಗ್ತಾರೆ ಇದಕ್ಕೆ? ಇದು ಹೊಣೆಗಾರಿಕೆ ಯಾರು ಹೊತ್ಕೋಬೇಕು ಅಂದರೆ ಇದಕ್ಕೆ ಸಂಬಂಧಪಟ್ಟಾಗೆ ನಗರಸಭೆಯವರು ವಹಿಸ್ಕೋಬೇಕು. ನಗರಸಭೆಯವರು ಇಲ್ಲಿಗೆ ಹಂಸ್ಗಳು ಹಾಕ್ಸ್ಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ಟ್ರಾಫಿಕ್ ಅನುಗುಣಸರಿಸಾಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಅಲ್ಲಿಗೊಂದು ಮತ್ತು ಇಲ್ಲಿಗೊಂದು 2 ಹಂಸ್ಗಳು ಹಾಕ್ಸ್ಬೇಕು. ಹಂಸ್ ಹಾಕ್ತಿಲ್ಲ ಅಂತಾರೆ. ನಾಳೆ ದಿನ ಇದು ಎಲ್ಲ ಕಡೆನೂ ಇದು ಆಕ್ಸಿಡೆಂಟಾಗಿ ಇದಾಗಿ ಹೆಚ್ಚು ಕಮ್ಮಿ ಆದಾಗ ನೋಡಿ, ಇಲ್ಲಿ ಬಂದು ಏಕಪ್ಪಕ್ಕೂ ಇಲ್ಲ ಈ ಥರ ವೆಹಿಕಲ್ಗಳು ಹಿಂಗೆ ನಿಂತ್ಕೋತವೆ ನೋಡಿ. ಈ ಕಡೆ ಗೋಪಿ ತಿನ್ನಕ್ಕೆ ನಿಂತ್ಕೋತವೆ, ಈ ಕಡೆಗೆ ಇದಕ್ಕೆ ನಿಂತ್ಕೋತವೆ ನೋಡಿ. ನೋಡ್ತಿರ್ಬೋದು ನೀವು. ಇದು ಅಂಗಡಿ ದೊಡ್ಡ ಅಂಗಡಿ ಬೀದಿ ಹೋಗೋದು, ಎಷ್ಟು ಬೇಗ ಹೋಗೋದು. ಇದರಿಂದ ರಾಶಾಗಿ ಬರ್ತಾರೆ, ರಾಶಾಗಿ ನುಗ್ಗಿ ಈ ಥರ ನುಗ್ತಾರೆ ನೋಡಿ. ನಿಮ್ಗೆ ತೋರಿಸ್ಕೊಡ್ತೀನಿ, ನಾನು ಏಕೆ ತೋರಿಸ್ಕೊಡ್ತೀನಿ ನೋಡಿ. ಈ ಜಾಗದಲ್ಲಿ ಯಾರು ಆರ ನೋಡಿಯಲ್ಲ ನೋಡಿ. ಇದು ಹಿಂಗೆ ಬರ್ತಿದೆ ನೋಡಿ, ಆಪೆ ಗಾಡಿ ನೋಡಿ. ಆರ ನೋಡಿತಾ ಇಲ್ಲ, ಸೌಂಡ್ ಬರ್ತಿಲ್ಲ, ಆರ ಸೌಂಡೇ ಇಲ್ಲ ನೋಡಿ. ಆ ಕಡೆ ಸ್ಕೂಟ್ರ್ ಬರ್ತಿದೆ, ಆ ಸ್ಕೂಟ್ರ್ನವರು ಸೌಂಡ್ ಹೊಡೆಯಲ್ಲ. ಈ ಥರ ನುಗ್ತಾರಲ್ಲ, ಇಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಇಲ್ಲಿ ನೋಡಿ. ಕಾರ್ನವ್ರು ಬರ್ತಿದ್ದಾನೆ, ಯಾವುದೋ ಇನ್ನೊಂದು LED ಲೈಟ್ ಹಾಕೊಂಡು ಬರ್ತಿದ್ದಾನೆ. ಆ LED ಲೈಟ್ಲಿ ಜನಗಳ ಕಣ್ಣೇ ಕಾಣಲ್ಲ ನೋಡಿ. ಇಲ್ಲೊಬ್ಬರು ಸ್ಕೂಟ್ರನ್ನವ್ರು ಬರ್ತಿದ್ದಾರೆ, ಇವರು ಆರನ್ನೇ ಹೊಡಿತಿಲ್ಲ. ಇಲ್ಲೊಬ್ಬರು ಸ್ಕೂಟ್ರನ್ನವರು ಏಕೈಕ ರಾಂಗ್ ರೂಟಲ್ಲಿ ನುಗ್ಗರು ನೋಡಿ. ಈ ಥರ ತೊಂದರೆ ಆಗ್ತಿದೆ ನೋಡಿ. ಈ ಕಡೆ ಜೀಪ್ನವ್ರು ಬಂದರು, ಫುಲ್ಲು ಲೆಫ್ಟ್ಗೆ ಹೋದರು, ಫುಲ್ ಲೆಫ್ಟ್ಗೆ ಹೋಗಿ ಲೆಫ್ಟ್ ತಿರುಗ್ತಾರೆ. ಇವ್ರು ಯಾವ ರೂಲ್ಸು ಹೆಂಗೆ ಅಂತಲೇ ಗೊತ್ತಿಲ್ಲ ನೋಡಿ. ಕಾರ್ನವ್ರು ಹೋಗ್ತಾ ಇದ್ದಾರೆ, ನೋಡ್ತಿರ್ಬೋದು ನೀವು. ಇಲ್ಲಿ ಹೋಗ್ತಿರೋದನ್ನ ಯಾವ ಥರ ಹೋಗ್ತಾರೆ ಅಂದ್ಕೊಂಡು ನೋಡಿ. ಒಂದು ಆರನ್ನು ನೋಡಿದೆ ಹೋಗ್ತಾರೆ. ಆ ಕಡೆ ಬರೋರ್ಗೆ ಆರ ನೋಡಿದ್ರೆ ಈ ಕಡೆ ಒಂದು ವೆಹಿಕಲ್ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. ಆಟೋದವರು ಅಷ್ಟೇ ಏಕಾಪೂಕ ನುಗ್ತಾರೆ. ಇಲ್ಲಿ ಜನಗಳಿಗೆ ತೊಂದರೆ, ನಡ್ಕೊಂಡು ಹೋಗ್ರೂ ತೊಂದರೆ ಆಗ್ತದೆ ಹೊರತು ಬೇರೆಗೆ ಯಾರು ತೊಂದರೆ ಆಗೋಲ್ಲ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಶಿವ್ ಬಾಯ್ CBI.